ರಾಜ್ಯ ಸರ್ಕಾರದ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗಳ ಈ ಎರಡು ಯೋಜನೆಗಳಿಗೆ ಸಂಬಂಧಿಸಿದಂತೆ ಪರಿಷ್ಕರಣೆ ಪ್ರಕ್ರಿಯೆಗೆ ಸರ್ಕಾರ ಕೂಡ ಮುಂದಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಸಹ ಆಗ್ತಾ ಇದೆ. ಅನರ್ಹ ಫಲಾನುಭವಿಗಳಿಂದ ಪಟ್ಟಿಯಿಂದ ಕೈ ಬಿಡಬೇಕು, ಹಾಗೆ ಯಾರೆಲ್ಲ ಮೃತರಿರ್ತಾರೆ ಮೃತಪಟ್ಟವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳ ಬೆನ್ನಲ್ಲೇ ಈಗ ಸರ್ಕಾರ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ. ಈ ವಿಚಾರ ಅದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆಯನ್ನ ಕೂಡ ಸೇರಿಸಿಕೊಂಡಿದೆ. ಪಟ್ಟಿಯಿಂದ ಹೊರತೆಗೆಯುವಂತಹ ಕೆಲಸ ಕೂಡ ನಡೀತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಈ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಒಂದು ಮಹತ್ವವಾದಂತಹ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಕಳೆದೊಂದು ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿಯ ಗುದ್ದಾಟ ನಡೀತಾನೆ ಇದ್ರೆ ಅದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆಯೂ ಕೂಡ ಸೇರ್ಕೊಂಡಿದೆ. ಅಂದ್ರೆ ಕೆಲವೊಂದಷ್ಟು ಮಾರ್ಪಾಟುಗಳನ್ನ ಮಾಡಲಾಗುತ್ತೆ, ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಅಥವಾ ಈಗಾಗಲೇ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿದ್ರೆ ಅವರು ಪುನಃ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು. ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ ಬೇಡವಾ ಇದೇ ಗೊಂದಲ ಫಲಾನುಭವಿಗಳಿಗೆ ಉಂಟಾಗಿದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡು ಮಾತನಾಡಿದ್ದಾರೆ. ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಫಲಾನುಭವಿಗಳಿಗೆ ಇನ್ನೆರಡು ದಿನದಲ್ಲಿ ಅರ್ಜಿಯನ್ನ ನಾವು ವಿತರಣೆ ಮಾಡ್ತೀವಿ. ಅರ್ಜಿಯನ್ನ ನೀವು ಮತ್ತೊಮ್ಮೆ ಮೊದಲಿನಿಂದ ತುಂಬಬೇಕು. ಅದಕ್ಕೆ ಏನೇನು ದಾಖಲೆಗಳು ಬೇಕು ಅಂತ ಹೇಳಿ ಈ ಹಿಂದೆ ಈಗಾಗಲೇ ಕೂಡ ತಿಳಿಸಲಾಗಿದೆ. ಈಗಾಗಲೇ ಯಾರಿಗೂ ಕೂಡ ಯೋಜನೆ ತಪ್ಪಿಸಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳ್ಬಿಟ್ಟಿದ್ರು. ಅದರಂತೆ ಪರಿಷ್ಕರಣೆಗೆ ಮುಂದಾಗಿರ್ತಕ್ಕಂಥ ಸರ್ಕಾರ ಇನ್ನೆರಡು ದಿನದಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಈ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಹ ಬಿಡುಗಡೆ ಮಾಡುತ್ತೆ. ಹಾಗೆ ಇದರ ನಡುವೆ SIR ಏನ್ ನಡೀತಾ ಇದೆ ಅದ್ರ ಬಗ್ಗೆ ಸಹ ಡಿ.ಕೆ. ಶಿವಕುಮಾರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. SIR ಅಲ್ಲಿ ಆ ಒಂದು ಪ್ರಕ್ರಿಯೆಯನ್ನ ನೀವು ಪೂರ್ಣಗೊಳಿಸಿ, ಆಗಿದ್ದಾಗ ಮಾತ್ರ ಈ ಎಲ್ಲ ಯೋಜನೆಗಳು ನಿಮ್ಗೆ ಸಿಗುತ್ತೆ. ಇಲ್ಲದಿದ್ರೆ ಮತದಾನದ ಹಕ್ಕನ್ನ ನೀವು ಕಳ್ಕೊಳ್ತೀರಾ. ಮತದಾನ ಮಾಡೋ ಹಕ್ಕಿಲ್ಲ ಅಂದ್ರೆ ಈಗೇನು ನೀವು ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿಗೆ ನೀವು ಅರ್ಜಿಯನ್ನ ಹಾಕ್ಬೇಕಲ್ಲ, ಅದಕ್ಕೆ ವೋಟರ್ ID ಕಾರ್ಡನ್ನು ತೋರಿಸ್ಬೇಕು. ಆ ವೋಟರ್ ID ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ ಯಾವುದೇ ಯೋಜನೆಗಳು ಕೂಡ ಸಿಗಲ್ಲ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇದ್ಯಾವುದು ಕೂಡ ಸಿಗಲ್ಲ. ಸೊ ಅದಕ್ಕಾಗಿ SIR ಅನ್ನ ಪೂರ್ಣಗೊಳಿಸಿ, ಅದಾದ ನಂತರ ಇನ್ನೆರಡು ದಿನದಲ್ಲಿ ಏನು ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನ ಬಿಡುಗಡೆ ಮಾಡುತ್ತೆ, ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಈ ಎರಡೂ ಯೋಜನೆಗಳಿಗೆ ನೀವು ಕೂಡ ಹೊಸದಾಗಿ ಅರ್ಜಿಯನ್ನ ಕೂಡ ಸಲ್ಲಿಸಬೇಕಾಗುತ್ತೆ. ಇದ್ರ ಬಗ್ಗೆ ಹಾಗೆ ಒಂದು ಎಕ್ಸಾಂಪಲ್ ಕೂಡ ಇರುವಂತದ್ದು, ಪಶ್ಚಿಮ ಬಂಗಾಳದ ಆದೇಶವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಿಟ್ಟು ಮಾತನಾಡಿದ್ದಾರೆ. ಮತದಾನದ ಹಕ್ಕನ್ನ ಉಳಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಸರ್ಕಾರದ ಯೋಜನೆಗಳು ಸಿಗಲ್ಲ ಅಂತ ಹೇಳಿ ಇದೇ ವೇಳೆಯಲ್ಲಿ ಒತ್ತಿ ಹೇಳಿದ್ದಾರೆ.